ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಈಗ ರಾಜಕೀಯ ಮೇಲಾಟ ಜೋರಾಗ್ತಾ ಇದೆ. ಅಲ್ಲಲ್ಲಿ ಪಕ್ಷಗಳಲ್ಲೂ ನಡೀತಾ ಇರುವಂತಹ ಮೇಲಾಟಗಳು ಬೇರೆ, ಇನ್ನೊಂದು ಕಡೆಗೆ ಪಕ್ಷಗಳಲ್ಲಿ ನಡೀತಾ ಇರುವಂತಹ ಮೇಲಾಟಗಳು ಬೇರೆ, ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಲ್ಲಿ ನಡೀತಾ ಇರುವಂತಹ ಅನುದಾನದ ವಿಚಾರದಲ್ಲಿ ಫೈಟ್ ಬೇರೆ. ಈಗಾಗಲೇ ಒಂದು ರೀತಿಯಾಗಿ ಕಾಂಗ್ರೆಸ್ ಮುಜುಗರ ಅನುಭವಿಸಿತ್ತು ಡಿಕೆ ಸುರೇಶ್ ಅವರ ಹೇಳಿಕೆಯಿಂದಾಗಿ. ಅದರಿಂದ ಆಚೆ ಬರುವಂತ ಪ್ರಯತ್ನವನ್ನ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಅದು ಅನುದಾನದ ವಿಚಾರದಲ್ಲಿ ಇವತ್ತು ದೊಡ್ಡ ಪಟ್ಟಿಯನ್ನ ಬಿಡುಗಡೆಯನ್ನ ಮಾಡ್ತು. ಕೇಂದ್ರ ನಮಗೆ ಹೇಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ಈ ಅನ್ಯಾಯ ಆಗ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಬಿಡುಗಡೆ ಮಾಡಿರುವಂತ ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಇರುವಂತ ಡಾಟಾ ಏನ್ ಹೇಳುತ್ತೆ ಅನ್ನುವಂತ ವಿಚಾರವನ್ನ ಕೂಡ ನಿಮಗೆ ಚರ್ಚೆ ಮೂಲಕವಾಗಿ ತರ್ತೀವಿ. ಲೋಕಸಭೆ ಸಮೀಪಿಸ್ತಾ ಇದ್ದಂತೆ ಜೋರಾಗಿದೆ ವಾರ್. ಈಗ ಕೇಂದ್ರ ವರ್ಸಸ್ ರಾಜ್ಯ, ದೆಹಲಿಯಲ್ಲಿ ಅನುದಾನ ಸಮರ ಮಾಡೋಕೆ ಈಗ ರಾಜ್ಯ ಕಾಂಗ್ರೆಸ್ ಈಗ ಮುಂದಾಗಿದೆ. ತೆರಿಗೆ ಪಾಲು ಹಂಚಿಕೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆಯಾ? ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಮೇಲೆ ಕಣ್ಣು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅನುದಾನದ ಲೆಕ್ಕ ಮುಂದಿಟ್ಟು ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಕೇಂದ್ರದ ಮೇಲೆ ಚಾಟಿ ಬೀಸಿದ್ದಾರೆ. ಸ್ನೇಹಕ್ಕೂ ಸಿದ್ಧ, ಸಂಘರ್ಷಕ್ಕೂ ಬದ್ಧ ಅಂತ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಮೋದಿ ಟೀಮ್ನಿಂದಲೂ ಕೂಡ ಸಮರ ಸಂದೇಶ ಆರಂಭವಾಗಿದೆಯಾ? ವಾರ್ ಅಂತೂ ತುಂಬಾ ಜೋರಾಗಿದೆ. ದೆಹಲಿಯಿಂದನೇ ಆರಂಭ ಮಾಡೋಣ ಅಂತ ರಾಜ್ಯ ಸರ್ಕಾರ ಮುಂದಾದಂಗೆ ಕಾಣಿಸ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಫೆಬ್ರವರಿ 7ಕ್ಕೆ ಪ್ರತಿಭಟನೆಯನ್ನ ಮಾಡಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯವರು ಬನ್ನಿ, ದೇವೇಗೌಡ್ರೆ ನೀವು ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬಿಜೆಪಿಯ ಸಂಸದರೆಲ್ಲ ಬನ್ನಿ, ಶಾಸಕರು ಬನ್ನಿ, ಇದು ರಾಜ್ಯದ ವಿಚಾರ, ನೀವೆಲ್ಲ ಬಂದು ಪ್ರತಿಭಟನೆ ಮಾಡಬೇಕು ಅಂತ ಮನವಿಯನ್ನ ಇಟ್ಕೊಂಡಿದ್ದಾರೆ. ಲೋಕಸಮರದ ಹೊತ್ತಿನಲ್ಲಿ ಜಂತರ್ ಮಂತರ್ನಲ್ಲಿ ವಾರ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರದಿಂದ 1.82 ಲಕ್ಷ ಕೋಟಿ ಹಣ ಬಾಕಿ ಉಳ್ಕೊಂಡಿದೆ ಅಂತ ಹೇಳಿ ಬರೋಬ್ಬರಿ 5 ವರ್ಷದಿಂದ ತೆರಿಗೆ ಪಾಲು ಬಂದೇ ಇಲ್ಲ. ಯಾಕೆ ಬರಲಿಲ್ಲ? ತೆರಿಗೆ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಬಿಟ್ರೆ ನಾವೇ ನಂಬರ್ 2, ನಾವೇ ಟಾರ್ಗೆಟ್ ಯಾಕೆ ಆಗ್ತಾ ಇದ್ದೀವಿ? ಮೋದಿಯವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಬರ ಪರಿಹಾರದ ಹಣಕ್ಕೂ ಕೂಡ ಕೇಂದ್ರಕ್ಕೆ ಸಿದ್ದರಾಮಯ್ಯನವರು ಗುದ್ದಿದ್ದಾರೆ. 17,901 ಕೋಟಿಯನ್ನ ಕೇಳಿದ್ವಿ ನಾವು, ಆದರೆ ಪೈಸೆ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಫೆಬ್ರವರಿ 7ರಂದು ಕಾಂಗ್ರೆಸ್ ಪ್ರತಿಭಟನೆ ಅಂತೂ ಮಾಡ್ತಾ ಇದೆ ದೆಹಲಿಯ ಜಂತರ್ ಮಂತರ್ನಲ್ಲಿ. ಅಲ್ಲಿಂದನೇ ಆರಂಭ ಮಾಡೋಕ್ಕೆ ಮುಂದಾದಂಗಿದೆ. ಈ 1.87 ಲಕ್ಷ ಕೋಟಿ ಹಣ ಬಾಕಿಯ ಒಂದಿಷ್ಟು ಲೆಕ್ಕಾಚಾರವನ್ನ ಇವತ್ತು ಬಿಡುಗಡೆಯನ್ನ ಮಾಡಿದ್ದಾರೆ. ಯಾವ್ಯಾವ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಬರ್ತೀವಿ. ಒಟ್ಟು ನಷ್ಟ 1,87,867 ಕೋಟಿ ಅಂತ ಹೇಳಿ. ಜಿಎಸ್ಟಿಯ ಅನುಷ್ಠಾನದಿಂದಾಗಿ ಕೊರತೆ ಆಗಿರುವುದು 59,274 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಜಿಎಸ್ಟಿಯ ಅನುಷ್ಠಾನದಿಂದ ಆಗಿರುವಂತಹ ಕೊರತೆ. 15ನೇ ಹಣಕಾಸು ಆಯೋಗದ ತೆರಿಗೆ ಪಾಲು ಹಂಚಿಕೆ, ಇದು ಕಂಪ್ಯಾರಿಟಿವ್ ವಿತ್ 14th ಕಮಿಷನ್. 14ನೇ ಹಣಕಾಸು ಆಯೋಗದ ಜೊತೆಗೆ ಅವರು ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಮಗೆ ನಷ್ಟ ಆಗಿರೋದು 62,098 ಕೋಟಿ ಅಂತ ಹೇಳಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಹೇಳ್ತಾರೆ. 14ನೇ ಹಣಕಾಸು ಆಯೋಗ ಇದ್ದಿದ್ರೆ ಹೀಗಿರ್ತಿರ್ಲಿಲ್ಲ ಅಂತ ಹೇಳಿ. ಸೆಸ್ ಮತ್ತು ಸರ್ಚಾರ್ಜ್ನಿಂದ ನಷ್ಟ 55,000 ಕೋಟಿ ನಮಗೆ ನಷ್ಟ ಆಗಿದೆ ಅಂತ ಹೇಳಿ. ಇದಿಷ್ಟು ಇವತ್ತಿನ ಲೆಕ್ಕಾಚಾರಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದು. 15ನೇ ಹಣಕಾಸು ಆಯೋಗದ ವಿಶೇಷ ಅನುದಾನ ಹಂಚಿಕೆಯ ನಷ್ಟ 11,495 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇದು 14ನೆಯ ಹಣಕಾಸು ಆಯೋಗದ ಜೊತೆಗೆ ಆ ಕಂಪ್ಯಾರಿಸನ್ ಬಂದಿರೋದು. ಅದು ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಅದರಲ್ಲಿ ಹೆಚ್ಚು ಅನುದಾನ ಇತ್ತು ಅನ್ನುವಂಥದ್ದು. ಕರ್ನಾಟಕದಿಂದ ತೆರಿಗೆ ವಸೂಲಿಯಾಗಿರೋದು 4,30,000 ಕೋಟಿ ರೂಪಾಯಿ. 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಕರ್ನಾಟಕದಿಂದ ತೆರಿಗೆ ವಸೂಲಿಯಾಗಿರೋದು 4,30,000 ಕೋಟಿ. ಸೊ 100 ರೂಪಾಯಿಯಲ್ಲಿ ರಾಜ್ಯಕ್ಕೆ ಬರೀ 13 ರೂಪಾಯಿ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದು SGST ಸ್ಟೇಟ್ ಟ್ಯಾಕ್ಸ್ ಅನ್ನ ಬಿಟ್ಟು CGSTಯಲ್ಲಿ ಬರುತ್ತೆ, IGSTಯಲ್ಲಿ ಬರುತ್ತೆ. 100 ರೂಪಾಯಿನಲ್ಲಿ ಕೇಂದ್ರದ ಪಾಲು 87 ರೂಪಾಯಿ ಅವರು ಪಡ್ಕೊಳ್ತಾ ಇದ್ದಾರೆ. ನಮಗೆ ಕೊಡ್ತಾ ಇರುವಂಥದ್ದು 13 ರೂಪಾಯಿ ಮಾತ್ರ ಅಂತ ಹೇಳಿ. ನಿಮಗೆ ಸಿಂಪಲ್ ಆಗಿ ಇದನ್ನ ಜನ ಕನ್ಫ್ಯೂಸ್ ಆಗೋದು ಬೇಡ. ರಾಜ್ಯ ತೆರಿಗೆ ಇರುತ್ತೆ, ಕೇಂದ್ರ ತೆರಿಗೆ ಇರುತ್ತೆ, ಆಮೇಲೆ ಇನ್ನೊಂದು IGST ಅಂತ ಬರುತ್ತೆ. ಈ 3 ತೆರಿಗೆಯಲ್ಲಿ SGST ನಿಮಗೆ ಆಲ್ಮೋಸ್ಟ್ ಆಲ್ ಸ್ಟೇಟಲ್ಲೇ ಇರುತ್ತೆ. CGSTಯಲ್ಲಿ 41% ನಿಮಗೆ ರಾಜ್ಯಕ್ಕೆ ಕೊಡ್ತಾರೆ. ಇನ್ನುಳಿದಂಥದ್ದು IGSTಯಲ್ಲಿ 50% ಅದು ಕೊಡ್ತಾರೆ ಇಲ್ಲಿಗೆ. ಸೊ ಏನೆಲ್ಲ ಮಾತನಾಡಿದ್ರಿ ಇವತ್ತು ನೋಡೋಣ. 4,30,000 ಕೋಟಿ ರೂಪಾಯಿಗಳಷ್ಟು ಇಲ್ಲಿ ಕಲೆಕ್ಷನ್ ಆಗುತ್ತೆ. ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ. 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ 100 ರೂಪಾಯಿ ಹೋದ್ರೆ ನಮ್ಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ ಬರ್ತದೆ.
ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. ಬರಗಾಲ ಬಂದು 4 ತಿಂಗಳಾಯ್ತಾ ಬಂತು, ಇವತ್ತಿನವರೆಗೂ ಒಂದು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅಲ್ವಾ ಇದು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಸೊ ಈ ವಿಚಾರದಲ್ಲಿ ಬಜೆಟ್ನ ಗಾತ್ರದ ವಿಚಾರದಲ್ಲೂ ಕೂಡ ಮಾತನಾಡಿದ್ದಾರೆ. ಕರ್ನಾಟಕಕ್ಕೆ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯಕ್ಕೆ ಅನುದಾನ ಎಷ್ಟು ಬಂದಿದೆ ಏನು ಅನ್ನುವಂಥದ್ದನ್ನು ಕೂಡ ಮಾತನಾಡಿದ್ದಾರೆ. ಕೈಕಮಲ ಮಧ್ಯೆ ದೆಹಲಿ ಬೆಂಗಳೂರು ವಾರ್ ಜೋರಾಗ್ತಾ ಇದೆ. ಸಿದ್ದರಾಮಯ್ಯನವರ ಅನುದಾನ ದಾಖಲೆ ಬಿಡುಗಡೆಗೆ ಬಿಜೆಪಿ ಕೂಡ ಕೌಂಟರ್ ಕೊಡ್ತಾ ಇದೆ. ಸಿದ್ದರಾಮಯ್ಯನವರ ಆರೋಪಕ್ಕೆ ಅಂಕಿಅಂಶ ಸಮೇತವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. 10 ವರ್ಷದ ಅನುದಾನ ಯೋಜನೆಯನ್ನ ಪ್ರಸ್ತಾಪಿಸಿದೆ ಬಿಜೆಪಿ. ಈಗ ಫೆಬ್ರವರಿ 7ರಂದೇ ಬೆಂಗಳೂರಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದೆ. ಮೈತ್ರಿ ಪಕ್ಷ ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ಕೂಡ ಸಾಧ್ಯತೆ ಇದೆ ಅಂತಿದ್ದಾರೆ. ಇನ್ನೂ ಅನೌನ್ಸ್ ಮಾಡಿಲ್ಲ ಅವರು. ಸದ್ಯಕ್ಕೆ ಇದು ಬಿಜೆಪಿಯ ಇನ್ನೊಂದು ರೀತಿಯಾದಂಥ ಪ್ರತಿಭಟನೆ. ಸಿದ್ದರಾಮಯ್ಯ ಅವರು ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿಲ್ಲ. ತಮ್ಮ ತಪ್ಪುಗಳನ್ನು, ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ರೈತರ ವಿರೋಧಿ, ಅಭಿವೃದ್ಧಿ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿದೆ. ಬರಗಾಲ ಬಂದು 8 ತಿಂಗಳಾದರೂ ಕೂಡ ಒಂದು ನಯ ಪೈಸೆ ಖರ್ಚು ಮಾಡಿಲ್ಲ ಮತ್ತು ರೈತರಿಗೆ ಒಂದು ನಯ ಪೈಸೆ ಪರಿಹಾರ ಕೊಟ್ಟಿಲ್ಲ. ಅಭಿವೃದ್ಧಿಗೆ ಒಂದು ನಯ ಪೈಸೆ ಬಿಡುಗಡೆ ಮಾಡಿಲ್ಲ. 9 ತಿಂಗಳಾಯ್ತು. ರೈತರ ಪಾಲಿಗೆ ಸತ್ತು ಹೋಗಿರುವಂಥ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಹಳ ಕಸರತ್ತು ಮಾಡಿದ್ರು. ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವಂತ 1 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು. ನಾನು ಅವರಿಗೆ ಬಹಳ ಸಿಂಪಲ್ ಆಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂತ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿ ಅವರು ಕೊಟ್ಟಂತ ತೆರಿಗೆ ಪಾಲು ಎಷ್ಟು? ಹಾಗೇನೆ ಅನುದಾನ ಮತ್ತು ಸಹಾಯಧನ ಆ 10 ವರ್ಷದಲ್ಲಿ ಕೊಟ್ಟಿದ್ದೆಷ್ಟು, ಈಗ ಕೊಟ್ಟಿದ್ದೆಷ್ಟು? ಮುಖ್ಯಮಂತ್ರಿ ಹೋಗಿ ಡೆಲ್ಲಿಲಿ ಧರಣಿ ಕೂರೋದು, ಒಬ್ಬ ಉಪಮುಖ್ಯಮಂತ್ರಿ ಹೋಗಿ ಧರಣಿ ಕೂರೋದು, ಇದು ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ನಡೆದಿಲ್ಲ. ಅದು ಆದರೆ ಕರ್ನಾಟಕ ರಾಜ್ಯದ ಮಾನವನ್ನ ಹರಾಜು ಮಾಡ್ತಾರೆ. ಯಾವ ರೀತಿ? ಇವರು ಇವತ್ತೇನಾದ್ರು ಕೂಡ ಶ್ವೇತಪತ್ರವನ್ನು ಹೊರಡಿಸಿ ಕರ್ನಾಟಕ ರಾಜ್ಯಕ್ಕೆ ಇಷ್ಟಿಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಮಾರನೇ ದಿನ ಕೇಂದ್ರ ಸರ್ಕಾರದಿಂದ ಉತ್ತರ ಬರುತ್ತೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅರ್ಥ ಸಚಿವರು ಉತ್ತರ ಕೊಡ್ತಾರೆ. ಏನೇನು ನಾವು ಕೊಟ್ಟಿದ್ದೇವೆ, ಏನೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದ್ದಾರೆ, ಇದು ಸ್ಪಷ್ಟವಾಗಿ ಅಲ್ಲಿಂದ ಉತ್ತರ ಕೊಟ್ಟು ಕರ್ನಾಟಕ ರಾಜ್ಯದ ಮಾನವನ್ನು ಹರಾಜು ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ಇವರು 7ನೇ ತಾರೀಕು ಧರಣಿ ಕೂರಕ್ಕಿಂತ ಮುಂಚೆ ಇವರು ಶ್ವೇತಪತ್ರ ಹೊರಡಿಸ್ಲಿ, ಇದು ನನ್ನ ಒತ್ತಾಯ. ನೋಡೋಣ ಮಾಡ್ತಾರೋ ಬಿಡ್ತಾರೋ ಅನ್ನಂಗೆ ಅನುಮಾನ. ಸೊ ಹಾಗಿದ್ದಾಗ ಈ ಅನುದಾನ ತಾರತಮ್ಯ ಆರೋಪಕ್ಕೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಿರುಗೇಟು ಇಟ್ಕೊಟ್ರು. DCM DK ಶಿವಕುಮಾರ್ ಬಳಿ ಎಲ್ಲ ವಿಚಾರ ಹೇಳಿದ್ದೇನೆ ಅನ್ನುವಂಥ ಮಾತನ್ನ ಅವರು ಕೂಡ ಆಡಿದರು. ಅನುದಾನ ನೀಡುವಲ್ಲಿ ಕೇಂದ್ರದ ತಾರತಮ್ಯ ಆರೋಪ ಏನು ಬರ್ತಿದೆ, ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಇದನ್ನ ಪ್ರಸ್ತಾಪವನ್ನ ಮಾಡುತ್ತಾರೆ. ಕಾಂಗ್ರೆಸ್ ಆರೋಪಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ತಿರುಗೇಟನ್ನ ಕೊಡ್ತಾರೆ. ಲೋಕಸಭೆಯಲ್ಲಿ ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡಿಲ್ಲ ಅಂತ ಅವರು ಹೇಳುತ್ತಾರೆ. The Karnataka Minister, Deputy Chief Minister, Honorable DK Shivakumar ji came and met me. He told me about the difficulties. I've heard him. I've given him the matter-of-fact answer. It's not as if I don't want to meet state authorities, state ministers. I can't do as long as the Finance Commission doesn't tell me to do. Constitutionally, unless the Finance Commission tells me to do something, I cannot. I don't have the discretion